ಹಾಸನದ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಗಂಭೀರ ಆರೋಪ ಕೇಳೋಕೆ ಸಿಕ್ಕಿದೆ. ಅನೇಕ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಅಶ್ಲೀಲವಾಗಿ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ ಅನ್ನೋ ಆರೋಪ. ಮಹಿಳಾ ಆಯೋಗ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿತು, ರಾಜ್ಯ ಸರ್ಕಾರದ ಗಮನಕ್ಕೆ ತಂತು. ಅದಾದ ನಂತರದಲ್ಲಿ ಇದೀಗ ರಾಜ್ಯ ಸರ್ಕಾರ ಕೂಡ ಎಸ್ಐಟಿ ರಚನೆ ಮಾಡಿ ತನಿಖೆಗೆ ಮುಂದಾಗಿದೆ. ಆದರೆ ಇದೆಲ್ಲದರ ನಡುವೆ ಇವತ್ತು ಕೂಡ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕಾಂಗ್ರೆಸ್ನ ಮಹಿಳಾ ಘಟಕ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದೆ. ಹಾಸನ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಮತ್ತು ದೇವೇಗೌಡರ ಫ್ಯಾಮಿಲಿ ವಿರುದ್ಧವೇ ಸಮರವನ್ನ ಸಾರಿದೆ ಕಾಂಗ್ರೆಸ್ ಪಾಳೆಯ. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪವನ್ನ ಹೊತ್ತಿದ್ದಾರೆ ದೊಡ್ಡಗೌಡರ ವಂಶದ ಕುಡಿ. ತಕ್ಷಣಕ್ಕೆ ಅವರನ್ನ ಬಂಧಿಸಬೇಕು ಅಂತ ಹೇಳಿ ಆಗ್ರಹಿಸಿ ಇವತ್ತು ರಾಜ್ಯದ ವಿವಿಧ ಕಡೆಗಳಲ್ಲಿ ಕಾಂಗ್ರೆಸ್ನ ಮಹಿಳಾ ಘಟಕ ಪ್ರತಿಭಟನೆಯನ್ನ ಮಾಡಿದೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಭಾವಚಿತ್ರಕ್ಕೆ ಚಪ್ಪಲಿ ಏಟು, ಅವರ ಪ್ರತಿಕೃತಿಗೆ ಪೊರ್ಕೆ ಏಟು, ಒಂದಾ ಎರಡ ಯಾವ ರೀತಿ ಇತ್ತು? ಇಡೀ ದಿನ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾದ ಸಿಟ್ಟು ಕಾಂಗ್ರೆಸ್ ಪಾಳೆಯದ ಮಹಿಳಾ ಘಟಕದಿಂದ ಒಂದು ವರದಿ ನಿಮ್ಮ ಮುಂದೆ. ಪ್ರಜ್ವಲ್ ಬಂಧನಕ್ಕೆ ಕಾಂಗ್ರೆಸ್ ಬಿಗಿಪಟ್ಟು. ದೇವೇಗೌಡರು ಎಚ್ಡಿಕೆ ವಿರುದ್ಧವೂ ಅಣಕ. ಅಧಿಕಾರ ದುರುಪಯೋಗ, ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಹೊತ್ತಿರುವ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಕ್ರೋಶ ಜೋರಾಗ್ತಾ ಇದೆ. ನಿನ್ನೆ ಎಸ್ಐಟಿ ತನಿಖೆಗೆ ಸಿದ್ದರಾಮಯ್ಯ ಆದೇಶ ಮಾಡ್ತಾ ಇದ್ದಂತೆ ಇವತ್ತು ಕೈ ಕಾರ್ಯಕರ್ತರು ಅಖಾಡಕ್ಕಿಳಿದಿದ್ರು. ಬೆಂಗಳೂರಿನ ಡಿಜಿ ಕಚೇರಿಯ ಮುಂದೆ ಕಾಂಗ್ರೆಸ್ ಮಹಿಳಾ ಘಟಕ ಪ್ರತಿಭಟನೆ ನಡೆಸಿತು. ಪ್ರಜ್ವಲ್ ರೇವಣ್ಣ ಪ್ರತಿಕೃತಿಗೆ ಪೊರಕೆಯಿಂದ ಹೊಡೆದು ಆಕ್ರೋಶ ಹೊರಹಾಕಲಾಯಿತು. ಕಾಂಗ್ರೆಸ್ಸಿಗರ ಕೋಪ ಕೇವಲ ಪ್ರಜ್ವಲ್ ಮೇಲೆ ಮಾತ್ರ ಇರಲಿಲ್ಲ. ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮುಖವಾಡ ಹಾಕೊಂಡು ಅಣುಕು ಪ್ರದರ್ಶನ ಮಾಡಿದ್ರು. ಇನ್ನು ಪ್ರಜ್ವಲ್ ಕೇಸನ್ನ ಬಳಸಿಕೊಂಡು ಕಾಂಗ್ರೆಸ್ ನಾಯಕಿಯರು ಬಿಜೆಪಿ ವಿರುದ್ಧ ಮಾತಿನ ಬಾಣಗಳನ್ನ ಬಿಟ್ರು. ಬಿಜೆಪಿ ಧರ್ಮ ಆಧಾರಿತ ರಾಜಕೀಯ ಮಾಡ್ತಾ ಇದೆ ಅಂತ ಭವ್ಯ ನರಸಿಂಹ ಮೂರ್ತಿ ಚಾಟಿ ಬೀಸಿದ್ರು. ನಮಗೆ ಹೆಣ್ಣು ಕುಲ ಅಂತ ಬಂದಾಗ ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ. ಹೆಣ್ಣು ಮಕ್ಕಳ ಮೇಲೆ ಆಗ್ತಿರುವಂತಹ ದೌರ್ಜನ್ಯ, ಲಿಂಗಾಧಾರಿತ ದೌರ್ಜನ್ಯ, ಇದ್ರ ಬಗ್ಗೆ ಅಷ್ಟೇ ಮಾತಾಡ್ತೀವಿ. ಆ ಹೆಣ್ಮಕ್ಳು ಮುಸ್ಲಿಂ ಆಗಿರ್ಲಿ, ಹಿಂದೂಗಳಾಗಿರ್ಲಿ, ಇಂತಹ ಸೆಕ್ಷುವಲ್ ಪ್ರಿಡೇಟರ್ಸ್ ಹಿಂದೂಗಳಾಗಿರ್ಲಿ, ಮುಸ್ಲಿಮ್ರಾಗಿರ್ಲಿ, ನಮ್ಗವ್ರ ಸೆಕ್ಷುವಲ್ ಪ್ರಿಡೇಟರ್ಸೇ ಕ್ರಿಮಿನಲ್ಸ್. ಆದ್ರೆ ಬಿಜೆಪಿ ಆ ರೀತಿ ಟ್ರೀಟ್ ಮಾಡಲ್ಲ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಕೇಸ್ ರಾಜ್ಯ ರಾಜಕೀಯದಲ್ಲೂ ಕೆಸರೆರ ಚಾಟಕ್ಕೆ ಕಾರಣವಾಗಿದ್ದು, ಎಸ್ಐಟಿ ತನಿಖೆಯಿಂದ ಸತ್ಯ ಬಯಲಾಗಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕುಟುಂಬ ರಾಜಕಾರಣ ಅನ್ನೋ ಆರೋಪ ಇದ್ರೂ ಕೂಡ ಕುಮಾರಸ್ವಾಮಿ ಅವರ ಮುಂದಿನ ಜೆಡಿಎಸ್ನ ನಾಯಕ ಯಾರು ಅನ್ನೋ ಪ್ರಶ್ನೆ ಚರ್ಚೆಗೆ ಬಂದಾಗಲಿಲ್ಲ. ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಸೋಲಾದ ನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಹೆಸರು ಬಹಳ ಪಾಸಿಟಿವ್ ವೇ ಅಲ್ಲಿ ಚರ್ಚೆಗೆ ಒಳಪಡ್ತಾ ಇದ್ದದನ್ನು ನಾವು ಗಮನಿಸಿದ್ದೀವಿ. ದೇವೇಗೌಡರು ಅದಾದ್ಮೇಲೆ ಕುಮಾರಸ್ವಾಮಿ, ಅದಾದ್ಮೇಲೆ ಬಹುಶಃ ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗೋಷ್ಟು ಕೆಪಾಸಿಟಿ ಇರೋ, ಅರ್ಹತೆ ಇರೋ ವ್ಯಕ್ತಿ ಅಂದ್ರೆ ಪ್ರಜ್ವಲ್ ರೇವಣ್ಣ ಅಂತ ಹೇಳಿ ಚರ್ಚೆ ಆಗಿದ್ದು ಕೂಡ ಸುಳ್ಳಲ್ಲ. ಆದ್ರೆ ಈಗ ಕೇಳೋಕ್ ಸಿಕ್ಕಿರುವ ಆರೋಪ, ಇನ್ ಕೇಸ್ ಇದೇನಾದ್ರೂ ನಿಜವಾಗಿದ್ರೆ ತನಿಖೆ ಪ್ರಗತಿಯಲ್ಲಿದೆ, ಎಸ್ಐಟಿ ತಂಡ ರಚನೆ ಆಗಿದೆ, ಹೀಗಾಗಿ ಹೀಗೆ ಆಯ್ತು ಅಂತ ಹೇಳಿ ಈಗಲೇನೆ ಹೇಳಿಕ್ ಸಾಧ್ಯ ಆಗಿಲ್ಲ. ಹಾಗಾಗಿ ಆರೋಪ ನಿಜವೇ ಆಗಿದ್ದೇ ಆದಲ್ಲಿ ಇಡೀ ಕುಟುಂಬಕ್ಕೆ ಅವಮಾನ ಆಗುವಂತಹ ಪ್ರಸಂಗ ಇದು. ಪ್ರಜ್ವಲ್ ರೇವಣ್ಣ ಅವರ ಮೇಲೆ 2,000ಕ್ಕೂ ಅಧಿಕ ವಿಡಿಯೋಗಳು ಇದೆ ಅನ್ನೋ ಗಂಭೀರ ಆರೋಪ ಬಂದಿದೆ. ಎಲ್ಲಿಗೆ ಬಂದು ನಿಲ್ಲತ್ತೆ ಆಗ ಪಕ್ಷದ ಮರ್ಯಾದೆ? ಎಲ್ಲಿಗೆ ಬಂದು ನಿಲ್ಲತ್ತೆ ಆಗ ದೊಡ್ಡಗೌಡರ ಕುಟುಂಬದ ಮರ್ಯಾದೆ? ಪ್ರಶ್ನೆ ಅಂತೂ ಇದ್ದೇ ಇದೆ. ಆರೋಪ ಮುಕ್ತರಾಗಿ ಹೊರಗೆ ಬರೋದಷ್ಟು ಸುಲಭ ಇದೆಯಾ ಪ್ರಜ್ವಲ್ ರೇವಣ್ಣ ಅವರಿಗೆ? ಗೊತ್ತಿಲ್ಲ. ವಿದೇಶಕ್ಕೆ ಹಾರಿದ್ದಾರೆ, ಜರ್ಮನಿಯಲ್ಲಿದ್ದಾರೆ, ಇತ್ಯಾದಿ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಗಾಳಿ ಸುದ್ದಿ ರೀತಿಯಲ್ಲಿ ಕೇಳೋಕೆ ಸಿಗ್ತಾ ಇದೆ. ಇನ್ಫ್ಯಾಕ್ಟ್ ಕೆಲ ಕಾಂಗ್ರೆಸ್ನ ನಾಯಕರು, ಸರ್ಕಾರದ ಪ್ರತಿನಿಧಿಗಳು ಕೂಡ ಅದನ್ನೇ ಹೇಳಿದ್ದಾರೆ. ಅವರೆಲ್ಲೋ ಫಾರಿನ್ಗೆ ಹೋಗಿದ್ದಾರೆ ಅನ್ನೋ ಸುದ್ದಿ ಇದೆ, ತನಿಖೆ ನಡೆಸ್ತಿದ್ದೀವಿ, ಪಾರದರ್ಶಕವಾಗಿ ಆಗತ್ತೆ ಅನ್ನೋದನ್ನ ಹೇಳಿದ್ದಾರೆ ಕೂಡ. ಆದರೆ ಇಂಥದ್ದೊಂದು ಆರೋಪ ಚುನಾವಣಾ ಹೊಸ್ತಿಲಲ್ಲಿ ಬಂದ ಸಂದರ್ಭದಲ್ಲಿ ಆ ಕ್ಷೇತ್ರದ ಮತದಾರರ ಮನಸ್ಸಿನ ಮೇಲೆ ಎಂಥ ಪರಿಣಾಮ ಬೀರಿರಬಹುದು? ಆ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಹೆಣ್ಣು ಮಕ್ಕಳು, ಇನ್ಫ್ಯಾಕ್ಟ್ ಕೇವಲ ಹಾಸನಕ್ಕೆ ಮಾತ್ರ ಸೀಮಿತವಾಗಿ ಮಾತನಾಡೋದು ಕಷ್ಟವಾಗುತ್ತಾ ಅಂತ ಹೇಳಿ
ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನಲ್ಲಿ ಸಂದೇಶ್ ಕಲಿ ಬಗ್ಗೆ ನಾವು ಕವರೇಜ್ ಮಾಡಿದ್ವಿ. ಪ್ರಕರಣದ ಆಯಾಮ ಬೇರೆ ರೀತಿಯಲ್ಲಿದ್ರೂ ಕೂಡ ಹೆಣ್ಣು ಮಕ್ಕಳ ಮೇಲಾದ ಲೈಂಗಿಕ ದೌರ್ಜನ್ಯ ಅದನ್ನ ಮಾಡಿದವರು ಎಷ್ಟೇ ಪ್ರಭಾವಶಾಲಿ ಆದರೂ ಕೂಡ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಧ್ವನಿ ಅದರ ವಿರುದ್ಧವಾಗಿ ಖಡಾಖಂಡಿತವಾಗಿ ಇದ್ದೇ ಇರುತ್ತೆ. ಈ ಪ್ರಕರಣದಲ್ಲೂ ಕೂಡ ಇನ್ ಕೇಸ್ ಏನಾದರೂ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಬಂದಿರುವ ಆರೋಪ ಸತ್ಯ ಅಂತ ಪ್ರೂವ್ ಆಗಿದ್ದೇ ಆದಲ್ಲಿ ಅದನ್ನ ಮೊದಲು ಖಂಡಿಸೋದು ರಿಪಬ್ಲಿಕ್ ಕನ್ನಡ. ಪಾರದರ್ಶಕವಾಗಿ ವರದಿಯನ್ನ ಪ್ರಸಾರ ಮಾಡುವ ದಾಯಿತ್ವ ನವದು. ಹಾಗಾಗಿ ತನಿಖೆ ಹಂತದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಬಂದಿರುವ ಆರೋಪ ಅಂತಲೇ ನಾವು ಸುದ್ದಿಯನ್ನ ಪ್ರಸಾರ ಮಾಡ್ತಿದ್ದೀವಿ. ಜೊತೆಗೆ ಇವತ್ತು ಇಡೀ ದಿನ ಎಲ್ಲೆಲ್ಲಿ ಪ್ರತಿಭಟನೆಗಳಾಯಿತು ಅದಷ್ಟರ ಲೈವ್ ಕವರೇಜ್ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಕೂಡ ಗಮನಿಸಿದ್ರಿ. ಅದರ ಭಾಗವಾಗಿ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ನ ಮೈತ್ರಿ ಪಕ್ಷ ಬಿಜೆಪಿಯ ನಾಯಕರು ಕೂಡ ಮೌನಕ್ಕೆ ಶರಣಾಗಿರೋದು ಅಚ್ಚರಿಗೆ ಕಾರಣವಾಗ್ತಾ ಇದೆ. ಇನ್ನು ಈ ನಡೆಯನ್ನ ಸಹಿಸೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಈ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ ಅಂತ ಹೇಳಿ ಗೃಹ ಸಚಿವರು ಮಾತನಾಡಿದ್ದಾರೆ. ತನಿಖೆಯಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೆ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಏನಂದ್ರು, ಹಾಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನಂದ್ರು ಕೇಳಿಸ್ಕೊಳ್ಳೋಣ. ನಮ್ಗೆ ರಾಜ್ಯಕ್ಕೆ ತಲೆ ತಗ್ಸಕ್ಕಾಗ್ತದೆ. ಡೆಲ್ಲಿಯಿಂದ ಎಷ್ಟು ಫೋನ್ಗಳು ಬರ್ತಾ ಇದೆ, ಏನ್ ಬರ್ತಾ ಇದೆ, ಬಿಜೆಪಿ ಅವರು ಉತ್ತರ ಕೊಡ್ಬೇಕು ಇದಕ್ಕೆ, NDA ಲೀಡರ್ಸ್ ಉತ್ತರ ಕೊಡ್ಬೇಕು ಇದಕ್ಕೆ. ಅದೇನ್ ಮಾಡ್ತಾರೆ ಅದೇನು ಹೇಳಿ ಅದನ್ನ ಯಾವ ಕಾಂಗ್ರೆಸ್ನವರ ರಿಯಾಕ್ಷನ್ ಇದಾದ್ರೆ ಜೆಡಿಎಸ್ ಪಾಳ್ಯದ ಮುಂದೆ ಕೂಡ ಮಾಧ್ಯಮಗಳ ಮೈಕ್ ಹೋಯ್ತು, ಪ್ರಶ್ನೆಯನ್ನ ಕೇಳಲಾಯಿತು. ಅದರಲ್ಲೂ ನೇರವಾಗಿ ಕುಮಾರಸ್ವಾಮಿ ಅವರನ್ನ ಪ್ರಶ್ನೆ ಮಾಡಿ ಕುಮಾರಸ್ವಾಮಿ ಅವರು ಅನಿವಾರ್ಯವಾಗಿ ರಿಯಾಕ್ಟ್ ಮಾಡಿದ್ರು ಅನ್ನೋದನ್ನು ಹೊರತುಪಡಿಸಿದ್ರೆ ಜೆಡಿಎಸ್ನ ಬಹುತೇಕ ಎಲ್ಲ ನಾಯಕರು ಕೂಡ ಈ ಪ್ರಕರಣದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ನಾವು ಯಾವತ್ತಿಗೂ ಕೂಡ ಹೆಣ್ಮಕ್ಳ ಪರ ಅಂತ ಹೇಳಿದ್ದಾರೆ. ಎಲೆಕ್ಷನ್ ಸಮಯದಲ್ಲಿ ಈ ರೀತಿಯಾದ ಆರೋಪ ಕೇಳಿ ಬಂದಿದೆ, ಮೊದಲು SIT ತನಿಖಾ ವರದಿ ಬರಲಿ ಅಂತ ಹೇಳ್ತಿದ್ದಾರೆ. ಇನ್ನು ಪ್ರಜ್ವಲ್ರನ್ನ ಚುನಾವಣೆಯಲ್ಲಿ ಸೋಲಿಸೋಕೆ ನಡೆಸಿರೋ ಷಡ್ಯಂತ್ರ ಇರಬಹುದು ಅನ್ನೋದು GT ದೇವೇಗೌಡರ ಮಾತು. ಇಬ್ಬರ ರಿಯಾಕ್ಷನ್ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವ ಈ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕೇಳಿಸ್ಕೊಳ್ಳಿ. ಈ ಒಂದು ಹಾಸನದ ಪ್ರಕರಣ ಚುನಾವಣೆ ಸಂದರ್ಭದಲ್ಲಿ ಏನು ಪ್ರಾರಂಭ ಆಗಿದೆ, ತನಿಖೆ ಸಂಪೂರ್ಣವಾಗಿ ಬರಲಿ, ಹೊರಗೆ ವಾಸ್ತವಾಂಶಗಳು ಬರಲಿ. ಈ ನೆಲದ ಕಾನೂನಿನಲ್ಲಿ ಯಾರೇ ತಪ್ಪು ಮಾಡಿದ್ರು ಉಪ್ಪು ತಿಂದವನು ನೀರು ಕುಡಿಲೇಬೇಕು. ನಾವು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ತಪ್ಪು ಮಾಡಿದಂಥ ವಿಷಯದಲ್ಲಿ ಯಾರಿಗೂ ಕ್ಷಮಿಸ್ತಕ್ಕಂಥದ್ದು ಇಲ್ಲ ಪ್ರಶ್ನೆ. ಅಲ್ಲಪ್ಪ, ಯಾಕೆ ಮುಚ್ಚಾಕ್ತಾರೆ? ಚುನಾವಣಾ ಸಂದರ್ಭದಲ್ಲಿ ಏನೇನು ಮಾಡಬೇಕು, ಅವರು ಗೆಲ್ಲಲಿಕ್ಕೆ, ಎದುರುಗಾಳಿಗಳನ್ನ ಸೋಲಿಸಲಿಕ್ಕೆ ಅದೆಲ್ಲ ಪ್ರಯತ್ನಗಳು ಸಹಜವಾಗಿ ನಡೀತವೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.